ಭಾಗ್ಯವೋ ಬಂತು ನನಗೆ ಅಷ್ಟೇ ತಿಳ್ಕೊಂಡು ದೊಡ್ಡ ಶ್ರೀಮಂತರು ಅವ್ರು ಬಂದು ಹಾಗೆ ನೀವು ದೇವರದಿರಿ, ನೀವು ಯಾರನ್ನೂ ಬೇಡಬಾರ್ದು. ನೀಡು ತಾಕತ್ ನಿಮ್ಗೆ ಕೊಡ್ತಾನ. ನೀವು 4 ಹೆಜ್ಜೆ ಗುರುವಿನ ದಾರ್ಯಾಗ ನಡೀರಿ, 4 ಹೆಜ್ಜೆ ನೀವು ನಡೆದ್ರೆ 10 ಹೆಜ್ಜೆ ನಿಮ್ಗೋಸ್ಕರ ನಾನು ನಡ್ಕೊಂಡ್ ಬರ್ತೇನೆ ಅಂತ ಹೇಳಿ 4 ಹೆಜ್ಜೆ ನಡೆಯುವುದು, ನಾಮಸ್ಮರಣೆ ಮಾಡುವುದು, ಇದ್ರ ಉದ್ದೇಶ ಇರ್ತದೆ. ಅದಕ್ಕೆ ಮೂಲ ಬ್ರಹ್ಮವನ್ನು ತಲುಪಬೇಕಾಗಿತ್ತಂದ್ರೆ, ಮೂಲ ಸುಖದಲ್ಲಿ ನೀವು ತಲೀನರಾಗಬೇಕಾಗಿತ್ತಂದ್ರೆ, ಮೂಲದ ಬಗ್ಗೆ ತಿಳ್ಕೋಬೇಕಾಗಿತ್ತಂದ್ರೆ ಇದು ಧ್ಯಾನ ಮಾಡ್ಬೋದು. ತಪ್ಪಿಸೋ ಅಖಂಡವಾಗಿ ಧ್ಯಾನ ಮಾಡ್ಬೋದು. ವಿಶ್ವಾಸ ಇರುತ್ತೆ. ಅವನ ನಂಬಿದ ಮೇಲೆ ಅವನಂತಾಗದಿದ್ದೊಡೆ ಈ ಭುವನಕ್ಕೆ ಬಂದು ಫಲವೇ. ಅವನು ನಂಬೇಯಪ್ಪ ಅಂದ್ಮೇಲೆ ಅವನಂಗ ಆಗದೇ ಇದ್ರೆ ನಾವಿಲ್ಲಿ ಬಂದು ಏನು ಉಪಯೋಗ? ಒಂದು ಉಪಯೋಗ ಆಗ್ಬೇಕಲ್ಲ, ಹುಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಗ್ಬೇಕಲ್ಲ. ಸಾರ್ಥಕ ಆಗ್ಬೇಕಂದ್ರೆ ಆ ದಾರಿ ಒಳಗೆ ನಾವು ನೀವು ಹೋಗೋಣ ಅಂತ ಹೇಳಿ ನನ್ನ 2 ಮಾತನ್ನ ತಮ್ಮೆಲ್ಲರ ಪಾದಗಳಿಗೆ ಅರ್ಪಣೆ ಮಾಡಿ ಮಹಾರಾಜರಂತ ನಮ್ಮ ಮೂಲ ಗುರುಗಳು ಹೇಳ್ತಾವಲ್ಲ, ಅವ್ರು ತಮ್ಮ ಮಗಳ ಜಡಿ ತಗ್ಸಾಕ ಅವ್ರ ಮನಿ ದೇವ್ರಿದ್ರು. ಗುರುಲಿಂಗಜಂಗ ಮಹಾರಾಜ ಸರ್ ನಾಗಪ್ಪ ಅಂತ ತಿಳ್ಕೊಂಡ. ಅವ್ನ 2 ಹೆಂಡ್ರು, 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು ಇದ್ರು. ಅವರು ತಮ್ಮ ಮಗಳ ಜಡಿ ತಗ್ಸಾಕಿ ಬಂದಾಗ ಅಲ್ಲಿ ನಮಸ್ಕಾರ ಮಾಡಿ ಹಂಗ ಹಾಸಿ ಹೋಗುವಾಗ ಗವ್ಯಾಗಿಂದ ಆ ಮುಪ್ಪಿನ ಮುನಿ ಬಿಳೆ ಗಡ್ಡ ಜಟಾದಾರಿ ಕಾವಿಗಿವಿ ಹಾಕೊಂಡಂತವ ಬರೇ ಬೆಳ್ಳಗೆ ಎತ್ತರದ ದೊಡ್ಡ ಆಳ ಎದ್ದು ಬಂದ. ಇವರು ನಮಸ್ಕಾರ ಮಾಡಿ ಹಿಂಗೆ ಮುಂದೆ ಹೊಂಟಾರ. ಅವ್ರ ಹಿಂದಿಂದ ಬಂದು ಏನಾಗಪ್ಪ ಅಂತ ಯಾರನ್ನ ಕರಿತಿದ್ದಾರ ಬಿಡು ಅಂತ ತಿಳ್ಕೊಂಡು ಅವ್ರು ಸುಮ್ಮನೆ ನಿಮ್ಮರಿಗೆ ನಾಗಪ್ಪ ಬಾರೋ ನಿನ್ಗ ಕುಂತೇನಿಲ್ಲ ಅಂತ. ಯಾಕ್ರಿಯಪ್ಪ ಅಂತ ಹೋಗಿ ಇವರು ಸಾರ್ಥಂಗ ನಮಸ್ಕಾರ ಮಾಡಿ ಬಾಯಿಲಿ ಅಂತ ತಿಳ್ಕೊಂಡು ಅವ್ನ ಕೈ ಹಿಡ್ಕೊಂಡು ಗವ್ಯಾಗ ಕರ್ಕೊಂಡು ಹೋಗಿ ಅವತ್ತು ನಾಮ ಕೊಟ್ಟಿದ್ದರು. ಈ ಪ್ರತಿಯೊಬ್ಬರಿಗೆ ನಾಮ ತೋತಿರಲ್ಲ, ಅವ್ರು ಈ ಗವ್ಯಾಗ ಅಲ್ಲಿ ನಾಮ ಕೊಟ್ಟಿದ್ದು ಮೊದಲನೇ ಸಲ. ಅದೇ ನಾಮವನ್ನ ಎಲ್ಲಾ ಗುರುಗಳು ಎಲ್ಲಾ ತಮ್ಮ ಶಿಷ್ಯರಿಗೆ ಹಂಚ್ಕೊಂಡು ಬಂದಿದ್ದಾರೆ. ನಾಮ ಒಂದ, ನೇಮು ಒಂದ, ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿಯೂ ಒಂದೇ, ಆದಿ ಪದ ಒಂದೇ, ಶಿಶುನಾಳ ದೇಶನ ಭಾಷೆಯೂ ಒಂದೇ. ಆ ಭಾಷೆ, ಆ ನಾಮ, ಆ ಧ್ಯಾನ ಎಲ್ಲಾ ಒಂದೇ ಇರುವುದರಿಂದ ಅದಕ್ಕೆ ಭಿನ್ನ ಭಾವ ನಮ್ಮೊಳಗೆ ಬರಬಾರ್ದು. ಜಾತಿ ಮಾಡಬೇಡ, ದೊಡ್ಡವ್ರು ಸಣ್ಣವ್ರು ಅನ್ಬೇಡ್ರಿ, ಶ್ರೀಮಂತ ಬಡವ ಅನ್ಬೇಡ್ರಿ, ಪಂಡಿತ ಪಾಮರ ಅನ್ಬೇಡ್ರಿ, ಗಂಡ ಹೆಣ್ಣು ಸತ್ಯ ಅನ್ಬೇಡ್ರಿ ಅಂತ ಹೇಳ್ಯಾರ. ಅದಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೂ ಈ ಸಂಪ್ರದಾಯಗಳು ಜಾತಿ ಇರ್ತಂತೆ, ಭೇದ ಭಾವ ಇಲ್ಲ.
ಅನ್ಯಥಾ ಯಾವ ಕಲ್ಪನೆಗಳು ಇಲ್ಲಿಲ್ಲ, ಉಳಿದ ಉಪಾಧಿಗಳಿಲ್ಲ. ಅಷ್ಟಂದು ನಮಸ್ಕಾರ ಮಾಡಿದ. ನಾನು ತೊಗೊಂಡಲ್ಲ, ತಗೊಂಡ್ಮೇಲೆ ನಡೆಸ್ತೀನಪ್ಪ ಇದನ್ನಂತಂದು. ಹ್ಞೂನ್ರಿಪ್ಪ ಅನ್ನಿಸ್ತಾನೆ. ಒಂದು ₹2 ದಕ್ಷಿಣ ಕೊಡು ನನಗಂತಂದು. ಆಗಿನ ಕಾಲಕ್ಕೆ ₹2 ಬಹಳ ದೊಡ್ಡ ರಕಮ. तहजीबों का तो संगम है।
ಜೀವ ನಮ್ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಜೀವ ನಮ್ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ ಕಣ್ಣಲ್ಲಿ ಕಣ್ಣಿಟ್ಟಾಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ ಮಗ ನಿನ್ನ ವಸ್ತ್ರ ಪ್ರೀತಿಯೊಂದೆ ನಿನ್ನ ಮಂತ್ರ ನಿನ್ನ ಸಹನೆ ಸ್ವಾಭಿಮಾನ ಅಪರೂಪವೇ ದೂರವಿರಲಿ ಹತ್ತಿರವಿರಲಿ ದೂರು ಅವರು ದೂರುತ್ತಲಿರಲಿ ನಿನ್ನ ಹಾಗೆ ನೀ ನಡೆಯೋದೇ ನಿಜ ರೂಪವು ಕಣ್ಣೀರಿಗೆ ಕಣ್ಣಲ್ಲಿ ಸ್ಥಳವಿಲ್ಲ ನಿನ್ನ ರೆಪ್ಪೆಯ ಕಾವಲು ಇರುವಾಗ ನೆತ್ತರಿಗೆ ಮಣ್ಣಲ್ಲಿ ನೆಲೆಯಿಲ್ಲ ನೀ ಮಣ್ಣಿನ ಮಗನಾಗಿರುವಾಗ ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೇ ನಮ್ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ ಮಗ ಜೀವ ನಮ್ ದೈವ ಕಣೋ ಇವನು
ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಂತರ ನಿರ್ಮಲಾ ಚೋಣಪ್ಪ ದಿನವು ಶುಭ ದಿನವು ಹಾಡುತ್ತಲಿಹುದು ತನು ಮನವು ಬಂದಿಹರೆಲ್ಲ ಸಭಿಕರಿಗೆಲ್ಲ ಸ್ವಾಗತವು ಸುಸ್ವಾಗತವು ಸ್ವಾಗತವು ಸುಸ್ವಾಗತವು ಬಂಧುಗಳೇ ಹೇ ಬಾಂಧವರೇ ಸ್ವಾಗತ ಗೀತೆಯ ಹಾಡುವೆವು ಹಿರಿಯರು ನೀವು ಕಿರಿಯರು ನಾವು ನಲಿ ನಲಿದಾಡಿ ಹಾಡುವೆವು ನಲಿ ನಲಿದಾಡಿ ಹಾಡುವೆವು ಇಂದಿನ ದಿನವು ಶುಭ ದಿನವು ಹಾಡುತ್ತಲಿಹುದು ತನು ಮನವು ಬಂದಿಹರೆಲ್ಲ ಸಭಿಕರಿಗೆಲ್ಲ ಸ್ವಾಗತವು ಸುಸ್ವಾಗತವು ಸ್ವಾಗತವು ಸುಸ್ವಾಗತವು ಇಂದಿನ ಸಭೆಗೆ ಆಗಮಿಸಿದ ಅಧ್ಯಕ್ಷರಿಗೆ ಸ್ವಾಗತವು ಅತಿಥಿಗಳಿಗೆ ಸ್ವಾಗತವು ನಿಮಗೆಲ್ಲರಿಗೂ ಸ್ವಾಗತವು ಸ್ವಾಗತವು ಸುಸ್ವಾಗತವು ಸ್ವಾಗತವು ಸುಸ್ವಾಗತವು ಇಂದಿನ ನಾಯಕರ ಉಪಕಾರ್ಯದರ್ಶಿ ಚಂದ್ರಕಯ್ಯ ಹಿರೇಮಠ್ ಖಜಾಂಚಿ, ಅಪ್ಪಯ್ಯ ಹಿರೇಮಠ್ ಸದಸ್ಯರು, ಶ್ರೀಕಾಂತ್ ಮಠ ಸದಸ್ಯರು, ಜೈಲಾನಿ ಬಂಗಲೆ ಸದಸ್ಯರು, ಪರಿವರಪ್ಪ ಬಳ್ಳೋಡಿ ಸದಸ್ಯರು, ಮೋಹನೇಶ್ ಚಿಗೇಳಿ ಸದಸ್ಯರು, ಯಲ್ಲಪ್ಪ ನಾವಲ್ಗಿ ಸದಸ್ಯರು. ಈ ಪ್ರಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನ ಪ್ರಶ್ನೆ ಅವರು ಮಾಡಿರ್ತಾರೆ. ಗೀತೆಗಾಗಿಸಿ ಈ ಒಂದು ಟ್ರಸ್ಟ್ ಅನ್ನು ಉದ್ಘಾಟನೆ ಮಾಡಿದಂಥ ಸದ್ಗುರು ಸಮರ್ಥ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಸದ್ಗುರು ಸಮರ್ಥ ವಾಲಿಗುರುಗಳಿಗೆ ಸನ್ಮಾನ ಸಮಾರಂಭ ನಡೀತಾ ಇದೆ. ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಸದ್ಗುರು ಸಮರ್ಥ ವಾಲಿಗುರುಗಳನ್ನ ಗ್ರಾಮದ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಅವಿರತವಾಗಿ ಶ್ರಮಿಸಿ ಅಪಾರ ಹಣವನ್ನು ಖರ್ಚು ಮಾಡಿ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ. ಆ ಮಹನೀಯರಿಗೆ ನಮ್ಮ ಗ್ರಾಮದ ವತಿಯಿಂದ ಅನಂತ ಅನಂತ ಧನ್ಯವಾದಗಳು. ನಿರೀಕ್ಷೆ ಎರಡು ಮಾತುಗಳನ್ನು ಹೇಳಬೇಕು. ಭಕ್ತರೇ, ನೀವು ಹಿಂದಿನ ಕಾಲದಲ್ಲಿ ನೋಡಿದರೆ ಕಲ್ಯಾಣ ಕ್ರಾಂತಿಯನ್ನು ಕೇಳಿದಿರಿ. ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತಿನ ಒಂದು ಪ್ರಸಂಗ ನನಗೆ ಹಿಂಗೆ ಅನಿಸ್ತದೆ, ನಾವು ಕಲ್ಯಾಣದಲ್ಲೇ ನಡೀತಾ ಬರ್ತಾ ಇದ್ದೇವೆಯೋ ಏನೋ ಅಂತ ಈ ರೀತಿ ಭಾಸ ಆಗ್ತಾ ಇದೆ. ಇದಕ್ಕೆಲ್ಲ ಯಾವ ಶಕ್ತಿ ಅಂದ್ರೆ ಈ ಊರ ಹಿಂದಿನ ಪ್ರಮುಖರು ದುಡಿದಂತಹ ಒಂದು ಪ್ರಯತ್ನ, ಅವರ ಭಕ್ತಿಯ ಸಂಕೇತ, ಈಗೆಲ್ಲ ನಡೆದಂತ ಎಲ್ಲ ಹಿರಿಯರ ಒಂದು ಪವಿತ್ರ ಆತ್ಮದ ಒಂದು ಪಾವನ ಸಂಕೇತ, ತಮ್ಮೆಲ್ಲರ ಭಕ್ತರ ಒಂದು ಶಕ್ತಿಯ ದೂತ ಇವತ್ತಿಲ್ಲಿ ಜಕ್ಕೊಂಡು ಬಂದಿದೆ ಅಂತ ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ. ಕೇವಲ 10-11 ಜನ ಯುವಕರು, ನಮ್ಮಲ್ಲೇ 10-15 ಜನ ಯುವಕರು ಕಲ್ಮೇಶ್ವರ ಮಹಾರಾಜರ ಸೀತಿ ಮನೆಗೆ ಒಂದು ದಿವಸ ಬಂದರು. ಗುರುಗಳ ಪಾದದಲ್ಲಿ ನಮಸ್ಕರಿಸಿ ಕೇಳಿಕೊಂಡ್ರು, ಕಲ್ಮೇಶ್ವರ ಮಹಾರಾಜರ ಒಂದು ಸ್ಥಾನಕ್ಕೆ ನೀವು ಈವರೆಗೆ ಮರ್ತಿದ್ರಿ, ಇನ್ನು ಮುಂದೆ ಏನ್ ಮಾಡ್ತೀರಿ ಅಪ್ಪ, ಏನ್ ಮಾಡ್ರಿ ಅಂತ ಕೇಳಿದಾಗ ಅವರು ಇಮಿಡಿಯೇಟ್ ಒಂದು ಟ್ರಸ್ಟ್ ಕಮಿಟಿ ಮಾಡೋದು ಅಂತ ಒಂದು ಡಿಸಿಷನ್ ತಗೊಂಡ್ರು. ಅದೇ ರೀತಿಯಾಗಿ ಟ್ರಸ್ಟ್ ಕಮಿಟಿಯಲ್ಲಿ ದುಡಿತಾ ಇದ್ದಾರೆ. ಈಗ ಹಿರಿಯರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಬಹಳ ನಾಗರಿಕವಾದ ಮಾತದು. ಅದು ಒಂದು ಕಲಿತರೆ ಸಾಕು, ನೀವು ಯಾವ ಆಧ್ಯಾತ್ಮಿಕ ಅರಿವನ್ನು ಮಾಡ್ಕೋ ಅವಶ್ಯಕತೆನೇ ಇಲ್ಲ. ಯಾವ ಮನುಷ್ಯ ತನು ಮನೋಧನದಿಂದ ಕಾಯಕದಲ್ಲಿ ಮುಂದುವರಿತಾನೆ, ಅವನಂತ ಆಧ್ಯಾತ್ಮಿಕ ಇನ್ನೊಂದು ಯಾವುದೂ ಇಲ್ಲ. ಆ ಮಾತನ್ನು ಅವ್ರು ಹೇಳಿದ್ರು. ಈ ಯುವಕರು ಕೂಡ ಆ ರೀತಿ ನಡೀತಾರೆ ಅನ್ನೋದಕ್ಕೆ ನಾನು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ಕೊತೇನೆ.
ಕಲ್ಮೇಶ್ವರ ಮಹಾರಾಜರ ಸ್ಥಾನದಲ್ಲಿ ಬಂದು ಅವರು ಪ್ರತಿಜ್ಞೆ ಮಾಡ್ಯಾರ ಅಂದಾಗ ಅದು ಸರ್ವತಾ ಸರಳವಾಗಿ ನಡೀತೈತೆ ಅನ್ನೋದು ನನ್ನ ಆಚಾರ. ಇನ್ನೊಂದು ಅಂದ್ರೆ ಅವರು ಬಂದ ಹೇಳಿದ ಒಂದು ವಿಧಿನ ಸ್ವಲ್ಪ ವೇಳೆಯಲ್ಲೇ ಈ ಕೆಲಸಗಳೆಲ್ಲ ನಿಭಾಯಿಸಿಕೊಂಡಿದ್ದಾವೆ. ಇದು ಎಲ್ಲ ಇದು ನಿಮ್ಮೆಲ್ಲ ದೇಗುರ ಭಕ್ತರ ಭಾಗ್ಯ. ಇದು ನೋಡ್ರಿ, ಭಗವದ್ಗೀತೆಯನ್ನ ಇದನ್ನ ನಮ್ಮ ದಾಸಬೋಧೆಯನ್ನ ರಾಮದಾಸರು ಶಿವಾಜಿ ಮಹಾರಾಜರ ಕಾಲದಲ್ಲಿ ಬರೆದಿದ್ದರು, ಮರಾಠಿಯಲ್ಲಿ ಬರೆದಿದ್ರು, ಅದನ್ನು ಕನ್ನಡದಲ್ಲಿ ಬರೆದು ಅದು ಇವತ್ತ ಯಾವ ಸ್ಥಾನದಲ್ಲಿ ರಾಮದಾಸರು ಬರೆದಿದ್ರು ಅದೇ ಸ್ಥಾನದಲ್ಲಿ ಅದನ್ನ ಅವರು ಉದ್ಘಾಟನೆ ಮಾಡಿ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ತಿರುಗಾಡಿ ಆ ಪವಿತ್ರ ಕ್ಷೇತ್ರಗಳ ಧೂಳಿಯನ್ನೇ ತಂದು ಇಲ್ಲಿ ಕೇಂದ್ರದಲ್ಲೇ ಉಳ್ಳತ್ತ ಪ್ರಕಟ ಮಾಡಿ ನಿಮ್ಮೆಲ್ಲರ ಜೀವನದ ಉದ್ಧಾರಕ್ಕಾಗಿ ಪ್ರಪಂಚದಿಂದ ಪಾರಮಾರ್ಥವನ್ನು ಗೆದ್ದು ತೋರಿಸುವಂತಹ ಮಾನ ವ್ಯಕ್ತಿ ಯಾರಾದರೂ ಅಂದ್ರೆ ನಮ್ಮ ಎಸ್.ಸಿ. ವಾಲಿ ಗುರುಗಳು ಅಂತ ಹೇಳಿದ್ರೆ ತಪ್ಪು ಆಗಬೇಕಿಲ್ಲ. ನಮ್ಮ ಇಂಚಗೇರಿ ಸಂಪ್ರದಾಯ ದೇವರಿಗೆ ಅತಿ ಸಮೀಪವಾದ ಸಂಪ್ರದಾಯ. ದೇವರನ್ನ ಇವತ್ತು ಕಾಣಬೇಕು, ಗುರುವಿನ ಕಥೆ ಇದ್ದರೆ ಅವನ ಜೊತೆಗೆ ನಡೀಬೇಕನ್ನುವಂತ ಏನಾದರೂ ಸಂಪ್ರದಾಯ ಅಂದ್ರೆ ನಮ್ಮ ಇಂಚಗೇರಿ ಸಂಪ್ರದಾಯ. ಅಭಿಷೇಕ ಮಹಾರಾಜರು ಹೋದ ತಕ್ಷಣ ನೀವೆಲ್ಲ ಅನರ್ಥರಾಗಿದ್ದೀರಿ ಅಂತ ಹೇಳ್ತಾರೆ ನಿಮ್ಗೆ ಅನಿಸಿತ್ತದು. ಆದ್ರೆ ಅವರು ಹೋಗಿಲ್ಲ, ಶಾಶ್ವತ ಆಗಿದ್ದಾರೆ. ಅದೇ ರೂಪದಲ್ಲಿ ಅವರೇ ರೂಪದಲ್ಲಿ ಇವತ್ತು ನಿಮ್ಮ ಎಸ್.ಸಿ. ವಾಲಿ ಗುರುಗಳನ್ನು ಕಳಿಸಿಕೊಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳ್ತೇನೆಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ನೋಡಿದ್ರೆ ಚಿಕ್ಕವರು ಕಾಣ್ತಾರೆ ನಿಮ್ಗೆ. ಜ್ಞಾನೇಶ್ವರ ಮಹಾರಾಜರು ಗ್ವಾಡಿಯನ್ನ ನಡೆಸಿ ತೋರಿಸಿದ್ರು, ವೇದವನ್ನ ಹೇಳಿಸಿದ್ರು. ಹಂಗೆ ಇವತ್ತು ನಮ್ಮ ಅಜ್ಞಾನಿ ಜೀವಿಗಳನ್ನ ಸುಜ್ಞಾನರನ್ನಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ಯಾರಲ್ಲಿದ್ದಾರೆ ಅಂದ್ರೆ ಎಸ್.ಸಿ. ವಾಲಿ ಗುರುಗಳಲ್ಲಿದೆ. ಅಂಥ ಗುರುಗಳ ಸಾನ್ನಿಧ್ಯವನ್ನ, ಅಂಥ ಗುರುಗಳ ಶಕ್ತಿಯನ್ನ, ಅಂಥ ಗುರುಗಳು ನಿಮಗೆ ಬೆನ್ನೆಲುಬಾಗಿ ನಿಂತಾರಂದ್ರೆ ನಿಮ್ಮ ತೇಗುರದ ಭಾಗ್ಯ ಏನೈತೆ ಅನ್ನೋದು ನೀವು ಆಳ್ತಿ ಮಾಡ್ಕೊಡ್ರಿ, ಯಾರು ಆಳ್ತಿ ಮಾಡೋದು ಬೇಕಾಗಿಲ್ಲ. ಆದ್ರೆ ಒಂದೇ ಮಾತು ಹೇಳಿದ್ರು ಅವ್ರು ಹಿರಿಯರು, ಕಾಯಕವೇ ಕೈಲಾಸ ಅನ್ನುವಂತಹ ಮಾತನ್ನ ನೀವು ಎಂದೂ ಮಾಡಿದ ಚಾಕ್ಲು ತಪ್ಪ ಅವರಂತ ನೀವು ನಡೆದಿದ್ದಾದ್ರೆ ನಿಮ್ಮ ಜೀವನ ಪಾವನ ಆಗ್ತಾವಲ್ಲ, ಈ ನಾಡು ಪಾವನ, ಈ ದೇಶ ಪಾವನ, ಜಗತ್ತಿನಲ್ಲೇ ಹೆಸರಾಗುವಂತಹ ಇದೊಂದು ಕ್ಷೇತ್ರ ಆಗ್ತದೆ ಅನ್ನುವಂತಹ ಮಾತನ್ನು ನಾನು ಅಡ್ಡಿ ಎದೆತಟ್ಟಿ ಹೇಳಬಲ್ಲೆ. ನಾ ಇನ್ನೊಂದು ನಿಮ್ಮಲ್ಲಿ ಕ್ಷಮೆ ಹಚ್ಚಿ ಕೇಳ್ಕೊಳ್ತೇನೆ. ಏನಂತಂದ್ರೆ ವೇಳೆ ಬಹಳ ಆಗಿದೆ, ಗುರುಗಳಿಗೆ ಕಾರ್ಯಕ್ರಮನೂ ಬಹಳ ಅದಾವ. ಅವರು ಹಗಲಿ ರಾತ್ರಿ ಅವ್ರಿಗೆ ನಿದ್ದೆ ಯಾವಾಗೋ, ಅವರಿಗೆ ಆರಾಮ ಯಾವಾಗೋ ಏನೂ ತಿಳಿಯಂಗಿಲ್ಲ. ಆ ಕಾರಣದಿಂದ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆ ಹಿರಿಯರು ಕೇಳಿದಂತೆ ಒಂದು ಪ್ರತಿ ತಿಂಗಳ ನಿಮ್ಮಲ್ಲಿ ಬಂದ ಪ್ರವಚನವನ್ನು ಕೊಡ್ಲಿಕ್ಕೆ ಬೇಕು, ಸತ್ಸಂಗವನ್ನು ಮಾಡಲಿಕ್ಕೆ ಬೇಕು ಅಂತ ತಿಳ್ಕೊಂಡು ಅವರ ಪಾದದಲ್ಲಿ ಬಿದ್ದು ನಾವು ಬೇಡ್ಕೊತಾನೆ ನಿಮ್ಮೆಲ್ಲರ ಪರವಾಗಿ. ಅದನ್ನು ಅವರು ನಡೆಸ್ಕೊಡ್ತಾರ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಯಾಕಂದ್ರೆ ಇವತ್ತಿಷ್ಟೆಲ್ಲ ಮಾಡಿ ಜಗತ್ತು ಸುತ್ತಾಡಿ ತಂದು ಕೆಲಸ ಮಾಡ್ಯಾರ. ಇನ್ನು ತಿಂಗಳು ನಿಮ್ಮ ಹತ್ತಿರ ಬರಾಕವಲ್ರವರು, ನಿಮಗೆ ಜ್ಞಾನ ಜ್ಯೋತಿಯನ್ನ ಕೊಡ್ಸಾಕ ತಯಾರಿಲ್ಲ ಅವರು. ಯಾವ ಭರವಸೆಯನ್ನ ಕಳ್ಕೋಬೇಡ್ರಿ. ಯಾವ ರೀತಿ ಕಲ್ಮೇಶ್ವರ ಮಹಾರಾಜರು ಬಂದ ತೇಗೂರನ್ನೇ ನನ್ನ ಊರು ಅಂತ ಹೇಳೋ ಒಂದು ನಿಶ್ಚಯ ಮಾಡಿ ಇಲ್ಲೇ ಮೌನ ತಾಳರು. ಯಾವ ರೀತಿ ಸಿದ್ದಾರೂಢರ ಹತ್ರ ಅವರ ಶಿಷ್ಯ ಮೌನ ತಾಳಿದ್ದಲ್ಲ, ಈಗ ಪ್ರಕಟ ಆಗಿ ಸಿದ್ದಾರೂಢರ ಪ್ರಕಟ ಆಗಿ ಬಂದಾಗ, ಕಲ್ಮೇಶ್ವರ ಮಹಾರಾಜರ ಪ್ರಕಟ ಆಗಿ ಬಂದಾಗ ಇವತ್ತು ವಾಲಿ ಗುರುಗಳು ಬಂದಾಗ ನಿಮ್ಮ ಭಾಗ್ಯದ ಮುಂದೆ ಇನ್ನು ಯಾವ ಭಾಗ್ಯ ಇಲ್ಲ. ಏನು ಆಶ್ಚರ್ಯದ ಸಂಗತಿ ಇದು. ನಾವೇನೋ ಪ್ರೋಗ್ರಾಮ್ ಮಾಡೋಣ ಅಂತ ಒಂದು ನಂಬ್ಕೊಂಡಿದ್ದೀವಿ. ಅವರು ಎಲ್ಲೆಲ್ಲಿ ನೋಡ್ರಿ ಕಡೆಯಲ್ಲಿ ನಮ್ಮ ಸಂಪ್ರದಾಯದ ಕಾಳಸಿದ್ದೇಶ್ವರ ಮೂಲ ಸ್ಥಾನದಲ್ಲಿ ನಿನ್ನೆನ ವಸ್ತಿ ಮಾಡಿ ಅಲ್ಲಿಂದ ಇಲ್ಲಿ ಬಂದರು. ಎಂಥ ಭಾಗ್ಯ ನಿಮ್ದು. ನಿಮ್ಮ ತಪಸ್ಸಿನ ಫಲ ಏನದ ತೇಗುರವ್ರದ್ದು. ಇವತ್ತು ನಾನು ಕಣ್ಣಾರೆ ನೋಡಿದೆ, ನನಗೆ ಎಷ್ಟು ಆನಂದ ಆತಂದ್ರೆ ಸ್ವರ್ಗನೇ ಇಲ್ಲಿ ಬಂದಂತ ಅಷ್ಟು ಆನಂದ ನನಗಾಗಿದೆ. ಇನ್ನು ನಿಮ್ಮ ಊರವರಿಗೆ ಎಷ್ಟಾಗಿರ್ಬೇಕು ಅನ್ನೋದನ್ನ ನೀವು ವರ್ಣನೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಈಗ ಹೆಚ್ಚು ನಾವು ಮಾತಾಡುದಿಲ್ಲ. ಇನ್ನು ಪ್ರತಿ ತಿಂಗಳ ನಾನು ಅವರು ಜರೂರ್ ಬರ್ತೇವೆ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಯಾಕಂದ್ರೆ ಯುವಕರು ಬೆನ್ನ ಹಚ್ಚಾರ, ಯುವಕರು ಹೇಳಿದಾರ ಏನಾದರೂ ಜ್ಞಾನ ಸಿಕ್ಕರೆ, ಒಂದು ಆತ್ಮಜ್ಞಾನ ಸಿಕ್ಕರೆ ಜೀವನ ಪಾವನ ಮಾಡ್ಕೊಳ್ಳೋದು ಏನು ದೂರಿನ ವ್ಯವಹಾರ ಅಲ್ಲ, ದೂರಿನ ದಾರಿನೂ ಅಲ್ಲ. ಇದು
ಅದಕ್ಕೆ ಆತ್ಮಜ್ಞಾನ ಕೊಡುವಂತಹ ಮಾನ ವ್ಯಕ್ತಿ ನಿಮ್ಮ ಹಿಂದೆ ಇರುವಾಗ ನಾವು ನೀವು ಯಾಕೆ ಚಿಂತೆ ಮಾಡೋಣ, ನಾವು ನಿಮ್ಮ ಸಾಥ್ ಇರ್ತೇವೆ, ಅವ್ರನ್ನ ಕರ್ಕೊಂಡ್ ಬರ್ತೇವೆ, ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಮರ್ಥರಾಗ್ತೇವೆ ಅನ್ನುವಂತಹ ಮಾತನ್ನ ನಾನು ಸಿಟಿ ಮನಿ ಟ್ರಸ್ಟ್ ಕಮಿಟಿಯ ಸೆಕ್ರೆಟರಿಯಾಗಿಯೂ ವಯಸ್ಸಿನಲ್ಲಿ ಹಿಂದೂಸ್ತಾನದ ಸೇವೆಯಲ್ಲಿ ಮಿಲಿಟರಿಯಲ್ಲಿದ್ದು ಅಲ್ಲಿ ಜಗತ್ತಿನ ಸೇವೆ ಮಾಡಿದೆ. ಆದರೆ ಇಲ್ಲಿ ಬಂದು ಜನಸೇವೆ ಜನಾರ್ದನ ಸೇವೆ ಅನ್ನುವಂತಹ ಮಾತನ್ನ ಸಿದ್ದೇಶ್ವರ ಸ್ವಾಮಿಗಳು ನನಗೆ ಹೇಳಿದ್ರು. ಅದನ್ನ ನೀನು ಇಂಚಗೇರಿ ಸಂಪ್ರದಾಯದಲ್ಲೇ ಹೋಗಿ ಮಾಡಪ್ಪ, ಅದು ದೇವರಿಗೆ ಸಮೀಪವಾದಂತಹ ಸಂಪ್ರದಾಯ, ಅಲ್ಲಿ ಸೇವೆ ಸಲ್ಲಿಸಿದ್ದ ಅನ್ನೋ ಒಂದು ಸಲುವಾಗಿ ಇಲ್ಲಿ ಬಂದಿದ್ದೇನೆ. ತಮ್ಮ ಸೇವೆ ಮಾಡಲಿಕ್ಕೆ ನಾನು ಸಮರ್ಥಾಗಿ ಗುರುಗಳ ಹಿಂದ ನಾನು ಬರಲಿಕ್ಕೆ ತಯಾರಿದ್ದೇನೆ ಅನ್ನುವಂತಹ ಮಾತನ್ನ ಆಶ್ವಾಸನೆಯನ್ನು ಕೊಟ್ಟ, ನಿಮ್ಮ ಜೀವನ ಪಾವನ ಆಗಲಿ, ಪ್ರಪಂಚದಿಂದ ಪಾರಮಾರ್ಥವನ್ನು ಗೆದಿರಿ, ಕಲ್ಮೇಶ್ವರ ಮಹಾರಾಜರಂತೆ ನೀವು ಎಲ್ಲರೂ ದೇವರಾಗ್ರಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನ ಗುರುಪಾದಕ್ಕೆ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ಪ್ರಾತಸ್ಮರಣೀಯರು, ತ್ರಿಕಾಲವಂದ್ಯರು, ಪೂಜ್ಯರೂ ಆದ ಸಮರ್ಥ ಸದ್ಗುರು ಕಲ್ಮೇಶ್ವರ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪಿಗಳಾದ ತಮ್ಮೆಲ್ಲರ ಪಾದಗಳಿಗೆ ಶರಣು ಶರಣು ಶರಣಾರ್ಥಿಗಳು. दुनिया में बहुत पैसे कमाए हो यारो, दुनिया में बहुत पैसे कमाए हो यारो, मगर क्या करेगा कफन में जेब नहीं, मगर क्या करेगा कफन में जेब नहीं. जहां तुम्हें रखते हैं वहां तिजोरी नहीं रखते. ಜಗತ್ನ್ಯಾಗ ಬಹಳ ದುಡ್ಡು ದ್ರವ್ಯ ಹಣ ಸಂಪತ್ತು ಎಲ್ಲ ಗಳಿಸಿರಪ್ಪ, ಏನ್ ಮಾಡೋದು? ನಾಳೆ ತಗೊಂಡು ಹೋಗುವಾಗ ಏನ್ರಿ ಹೊತ್ಕೊಂಡು ಹೋಗುವಾಗ ಕಫನ್ ಹೊಸ್ತಾರ. ಕಫನ್ ಅಂದ್ರ ಬಿಳಿ ಅರಿಬಿ ಹೊಸ್ತಾರ. ಈ ಜನ ಹಿರಿಯರು ಇವ್ರು ಏನ್ ಮಾಡಿರೋದಿಲ್ಲ, ಕಿಸೆ ಹಚ್ಚಿರುದಿಲ್ಲ ಅಂತ ತುಂಬ್ಕೊಂಡು ಹೋಗಾಕ. ಯಾವ ಮಣ್ಣ್ಯಾಗ ಇಡ್ತಾರಲ್ಲ ಕುಣ್ಯಾಗ, ಅಲ್ಲಿ ಒಂದು ತಿಜೋರಿ ಇಟ್ಟು ಇಡಂಗಿಲ್ಲ. ಸೂಫಿ ಸಂತ ಇದನ್ನ ಈ ಮಾತನ್ನು ಹೇಳ್ತಾನೆ. ಈ ನಿಕೃಷ್ಟವಾಗಿರ್ತಕ್ಕಂಥ ಬದುಕನ್ನು ಸಾರ್ಥಕ ಮಾಡ್ಕೋಬೇಕಂದ್ರೆ ಒಂದಿಷ್ಟು ಆಧ್ಯಾತ್ಮಿಕ ಜೀವನವನ್ನು ರೂಢಿಸ್ಕೊಳ್ಬೇಕು. ಪರೋಪಕಾರಾರ್ಥಾಯ ಇದಂ ಶರೀರಂ, ಪರರ ಉಪಕಾರಕ್ಕಾಗಿ ಈ ಶರೀರ ನಾವೆಲ್ಲ ತಗೊಂಡ್ ಬಂದೆ. ಇದೊಂದ್ಸಲ ಬಿದ್ದು ಹೋಗತಿ. ಶರೀಫ್ ಬಾಳ್ ಚಂದ ಹೇಳ್ತಾನೆ, ಹುಟ್ಟಿದ್ದು ಹಲಿ ಮನಿ, ಬಿಟ್ಟು ಹೊಂಟೋ ಕಾಯಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ಎಷ್ಟಿದ್ದರೇನಿದು ಖಾಲಿ ಮನಿ, ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲೇ ಇರುವಂತ ಶಿವನ ಮನಿ. ಇದನ್ನ ಶಿವನ ಮನಿ ಮಾಡ್ಕೋರಿ ಅಂತ ತಿಳ್ಕೊಂಡು ಹೇಳ. ಅದಕ್ಕಾಗಿ ಪುಣ್ಯಾತ್ಮರೇ, ನಿಮ್ಮ ನಾಡಿಗೆ ಬರಕ್ ಕಾರಣ ಏನಂತಂದ್ರೆ ನಮ್ಮ ಸದ್ಗುರುಗಳು ತಮ್ಮ ಗ್ರಾಮದ ಮೇಲೆ ಬಹಳ ಪ್ರೇಮ. ಅವರ ಅಂತಿಮ ಸಮಯವನ್ನು ಕೂಡ ಇದೇ ಗ್ರಾಮದಲ್ಲಿ ಕಳೆದಿರತಕ್ಕಂಥ ಪ್ರವಚನ ಮಾಡ್ತಾ ಮಾಡ್ತಾ ಸಹಸ್ರದಳ ಅದರಿಂದ ಅವರ 2 ಪ್ರಾಣಗಳು ಹೋಗ್ತಾವ. 8 ಪ್ರಾಣಗಳು, ಅದರಾಗ 2 ಪ್ರಾಣಗಳು ಇಲ್ಲಿಂದ ಕಳ್ಕೋತಾರ. ಮುಂದೆ ಅವರು ಸಂಜೀವಿನಿ ಸಮಾಧಿಯನ್ನು ತೆಗೆದುಕೊಳ್ತಾರೆ. ಸೀತಮ್ಮನಗಿರಿ ಒಳಗೆ ಅವರು ಸಂಜೀವಿನಿ ಸಮಾಧಿ. ಇಂತಹ ಪುಣ್ಯ ಭೂಮಿ ಅಂದ್ರೆ ನಮ್ಮ ಸದ್ಗುರುಗಳು, ನಮ್ಮ ಅಪ್ಪೋರು ಕೊನೆ ಸಲ ಈ ಗ್ರಾಮ ನೋಡಿ ಅವರು ಕಣ್ಣನ್ನ ಮುಚ್ಚಿರ್ತಕ್ಕಂಥ ಕೊನೆ ಸಲ ತಮ್ಮನ್ನೆಲ್ಲ, ತಮ್ಮ ಗ್ರಾಮದ ಬಹುತೇಕ ಜನ ಅವರು ಸೇವಾ ಮಾಡಿರಿ. ಬಹಳ ಜನ ಅವರ ಪ್ರವಚನವನ್ನು ಕೇಳಿರಿ, ಅವ್ರನ್ನ ಕಣ್ಣಾರೆ ತಾವು ನೋಡಿರಿ. ಅವರಂತ ವ್ಯಕ್ತಿತ್ವ, ಅವರಂತ ಸಾಧುತ್ವ, ಅವರಂತ ಪಾಂಡಿತ್ಯ, ಅವರಂತ ಸಾಮರ್ಥ್ಯ ಮತ್ತಲ್ಲೂ ಕೂಡ ನಾವು ನೋಡ್ಲಿಕ್ಕಾಗಿಲ್ಲ. ಅಷ್ಟು ಬಹುದೊಡ್ಡವಾಗಿರ್ತಕ್ಕಂಥ ಸಮರ್ಥರು ಸದ್ಗುರುಗಳಾಗಿತ್ತು. ಅವರು ಗುರುಗಳು ಸೇವಾ ಮಾಡ್ತಾ ಮಾಡ್ತಾ ಅವರು ಈ ಅಧ್ಯಾತ್ಮವನ್ನ ತಮ್ಮ ಬದುಕನ್ನ ಬಂಗಾರ ಮಾಡಿಕೊಂಡಿರ್ತಕ್ಕಂಥ ಅವರು ಕೂಡ ಪ್ರಾಪಂಚಿಕರೇ. ಪ್ರಪಂಚದಿಂದ ಪರಮಾರ್ಥವನ್ನು ಸಾಧಿಸಿರ್ತಕ್ಕಂಥ ಧೀಮಂತ. ಪ್ರಪಂಚಕ್ಕೊಂದು ಶರಣಾರ್ಥಿ, ಪರಮಾರ್ಥಕ್ಕೊಂದು ಶರಣಾರ್ಥಿ. ಪ್ರಪಂಚವೆಲ್ಲ ಪರಮಾರ್ಥ ಮಾಡಿದ ಸದ್ಗುರುವಿಗೂ ಒಂದು ಶರಣಾರ್ಥಿ ಅಂತ ಹೇಳ್ತಾರೆ. ಇಡೀ ಪ್ರಪಂಚವನ್ನೇ ಪರಮಾರ್ಥವನ್ನಾಗಿ ಮಾಡಿನಲ್ಲ, ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿನಲ್ಲ, ಅಂತ ಸದ್ಗುರುವಿಗೂ ಕೂಡ ಒಂದು ಶರಣಾರ್ಥಿ ಅಂತ ಹೇಳ್ತಾರೆ. ಅದಕ್ಕೆ
ಅಂತ ಪುಣ್ಯಾತ್ಮರು ಇಲ್ಲಿ ಅವ್ರ ಪಾದ ಇಟ್ಟಿದ್ದಕ್ಕೆ ಈ ಗ್ರಾಮ ಉದ್ಧಾರ ಆಗಿದೆ. ಯಾರೋ ವಾಲಿ ಗುರುಗಳಂತವ್ರು ಬಂದು ಒಂದು 20 ಜನ ಕರ್ಕೊಂಬಂದು ಅವ್ರು ಬಂದು ಮಾಡಿದ್ರಿಂದ ಇದು ಆಗೋದಿಲ್ಲ. ಅವ್ರು ಬಂದು ಹೋಗ್ಯಾರ, ನನ್ನಂತವ್ರು ಸಾವಿರಾರು ಜನ ಬರ್ಬೋದು ಆ ಕ್ಷೇತ್ರ. ಹಲವು ಮಾತೇನು ನೀನೊಲಿದು ಪಾದವಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭವೇ ಶ್ರೀ ಗುರು ಕೃಪೆಯಾಗುವಂತ. ಅವ್ರು ಬಂದಿಲ್ಲೇ ಪಾದ ಹಾಕಿದ್ದಕ್ಕೆ ನಮ್ಮಂತವ್ರೆಲ್ಲ ಬರಕ್ ಚಾಲು ಮಾಡಿ. ಇನ್ನೊಂದು ಸಂಪ್ರದಾಯದ ಅನೇಕ ಭಕ್ತರು ಇಲ್ಲಿ ಭೇಟಿಯನ್ನು ಕೊಡ್ತಾನು, ಮುಂದಾದ್ರೂ ಕೊಡ್ತಾರ. ಅದಕ್ಕಾಗಿ ಇಲ್ಲೊಂದು ಕಟ್ಟಡ ಆಶ್ರಮ ನಿರ್ಮಾಣ ಆಗಿ ಏನ್ ಈಗೆಲ್ಲ ಯುವಕರೇ ಇದಕ್ಕೆ ಭಾಗವಹಿಸ್ಯಾರ. ಹಿರಿಯರ ಮಾರ್ಗದರ್ಶನದೊಳಗೆ ಅವ್ರು ನಡ್ಕೊಳ್ಬೇಕು. ಯಾಕಂತಂದ್ರೆ ವಯಸ್ಸು ಹಿಂಗಿರ್ತದಲ್ಲ, ಅದು ಅಧ್ಯಾತ್ಮಕ ಪೂರ್ಣ ವಾಲ್ಕೊಂಟು ಅವ್ರು ದೇವರಾಗಿ ಹೋಗ್ಬಿಡ್ತಾರ. ಅಕಸ್ಮಾತ್ ಆ ಕಡೆ ಈ ಕಡೆ ಹಣಿಕೆ ಹಾಕಿದ್ರು ಉಪಾಯ ಹೋಗಿ ಅಪಾಯ ಆಗಕ್ಕೆ ಚಲೋ ಆಗ್ತದೆ. ಅದಕ್ಕೆ ಅವರ ಆಯುಷ್ಯವನ್ನ, ಅವರ ಏನದು ಯೌವನವನ್ನ ಸದ್ಬಳಕೆ ಮಾಡ್ಕೊಳಕ್ ಅವ್ರಿಗೊಂದು ಸದ್ಗುರುಗಳ ಒಂದು ಅವಕಾಶ ಮಾಡಿಕೊಟ್ಟಾರ. ಆ ಅವಕಾಶವನ್ನ ನಮ್ಮ ಯುವಕರೆಲ್ಲ ಸತ್ಪಾತ್ರಕ್ಕೆ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ರೀತಿಯಿಂದ ಇದೊಂದು